ಶಾಯಿ ಟುಕಡ. ಖಂಡಿತವಾಗ್ಲೂ ಈ ಸ್ವೀಟ್ ನಂತೂ ನೀವು ಟ್ರೈ ಮಾಡ್ಲೇಬೇಕು. 2 ವರ್ಷದ ಮುಂಚೆ ಮುಸ್ಲಿಂ ಫ್ರೆಂಡ್ ಮೇಲೆ ಬಕ್ರೀದ್ ಹಬ್ಬದಲ್ಲಿ ಈ ಸ್ವೀಟ್ ತಿಂದಿದ್ದಂತೂ ತುಂಬಾನೇ ಇಷ್ಟ ಆಗಿತ್ತು. ಹಾಗಾಗಿ ಬಿಡದಲ್ಲೇ ಅವ್ರನ್ನ ಈ ರೆಸಿಪಿ ಕೇಳಿ ತಿಳ್ಕೊಂಡು ಇವತ್ತು ಟ್ರೈ ಮಾಡಿದೀನಿ. ಯಾರಿಗೆ ಅಡುಗೆ ಮಾಡಕ್ ಬರಲ್ಲ ಅಥವಾ ನಂಗೆ ಸ್ವೀಟ್ ಮಾಡಕ್ಕೆ ಬರಲ್ಲ ಅನ್ನೋಂಥವ್ರು ಕೂಡ ತುಂಬಾ ಈಸಿಯಾಗಿ ಮಾಡ್ಬೋದು. ನಾನು ಇದಕ್ಕೆ 1 ಪೌಂಡ್ ಬ್ರೆಡ್ ತಗೊಂಡಿದ್ದೀನಿ. 4 ಸೈಡು ಕಟ್ ಮಾಡಿ ಅದಿರೋ ತುಪ್ಪದಲ್ಲಿ 2 ಸೈಡು ಕೂಡ ಹೊಂಬಣ್ಣ ಬರೋ ಹಾಗೆ ಕರ್ದು ತೆಗೆದಿಟ್ಕೋಬೇಕು. ನಂತರ 1 ಲೀಟರ್ ಹಾಲ್ಗೆ 1 ಬಟ್ಲು ಸಕ್ಕರೆ, 2 ಟೇಬಲ್ ಸ್ಪೂನ್ ಬಾದಾಮ್ ಪೌಡರ್ ಹಾಕಿ ಕಾಯಿಸಿ ನಂತರ ಕರ್ದಿಟ್ಟಿರೋ ಅಂತ ಬ್ರೆಡ್ ನೆಲ್ಲ ಅದ್ದಿ ತೆಗೆದಿಟ್ಕೋಬೇಕು. ನಂತರ ಒಂದು ಟ್ರೇ ನಲ್ಲಿ ಬ್ರೆಡ್ ಸ್ಲೈಸ್ ನ ಈ ರೀತಿಯಾಗಿ 1 ಲೇಯರ್ ಜೋಡಿಸ್ಕೋಬೇಕು. ನಂತರ ಕಾಯ್ತಾ ಇರೋ ಅಂತ ಬಾದಾಮಿ ಹಾಲಿಗೆ 100 ಗ್ರಾಮ್ ಅಷ್ಟು ಕೋವಾ, ಕಟ್ ಮಾಡಿ ಇಟ್ಟಿರೋ ಅಂತ ಬಾದಾಮಿ ಪಿಸ್ತಾ, 4 ಟೇಬಲ್ ಸ್ಪೂನ್ ಮಿಲ್ಕ್ ಪೌಡರ್ ಹಾಕಿದೀನಿ, ವಿಡಿಯೋದಲ್ಲಿ ಮಿಸ್ ಆಗಿದೆ. ಇವೆಲ್ಲವನ್ನು ಸೇರಿಸಿ ಸಣ್ಣ ಉರಿಯಲ್ಲಿ ಸ್ವಲ್ಪ ಹೊತ್ತು ಕಾಯಿಸಿದಾಗ ಈ ರೀತಿಯಾಗಿ ರಬ್ಡಿ ರೆಡಿ ಆಗುತ್ತೆ. ಕಾದಿರೋ ಅಂತ ರಬ್ಡಿನ ಈ ರೀತಿಯಾಗಿ ಬ್ರೆಡ್ ಸ್ಲೈಸ್ ಮೇಲೆ ಹಾಕೊಂಡು ಇನ್ನೊಂದು ಲೇಯರ್ ಬ್ರೆಡ್ ಸ್ಲೈಸ್ ನ ಮತ್ತೆ ನಾವು ಇದ್ರ ಮೇಲೆ ಜೋಡಿಸ್ಕೊಂಡು ಮತ್ತೆ ನಾವು ಹಾಲನ್ನ ಹಾಕಿ ಕಂಪ್ಲೀಟ್ ಆಗಿ ಅದನ್ನ ಕವರ್ ಮಾಡಬೇಕು. ಅದೆಲ್ಲ ನೀಟಾಗಿ ಹಾಲೆಲ್ಲ ನೆನ್ಕೊಂಡಂಗೆ ಕವರ್ ಆದ್ಮೇಲೆ ಮಾಡಿರೋಂತ ಬಾದಾಮಿ ಮತ್ತೆ ಪಿಸ್ತಾ ಹಾಕಿ ಟೆಂಪರೇಚರ್ ಬಂದ್ಮೇಲೆ 1 ಅವರ್ ಫ್ರಿಜ್ ಅಲ್ಲಿ ಇಟ್ಟು ತೆಗೆದ್ರೆ ತುಂಬಾನೇ ಟೇಸ್ಟಿ ಆಗಿರೋ ಶಾಯಿ ಟುಕಡ ರೆಡಿ ಆಗುತ್ತೆ. ಮನೇಲಿ ಆಗುವಂತ ಯಾವುದೇ ಸಣ್ಣ ಪುಟ್ಟ ಫಂಕ್ಷನ್ ಗೆ ಈ ಸ್ವೀಟ್ ನ ನಾವೇ ಮಾಡಬಹುದು. ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ 50K ಫಾಲೋವರ್ಸ್ ಆಗಿದೆ. ನನ್ನ ಈ ಪೇಜ್ ಅನ್ನ ಫಾಲೋ ಮಾಡಿ ಸಪೋರ್ಟ್ ಮಾಡ್ರೆ ಎಲ್ರಿಗೂ ಕೂಡ ನಾನು ತುಂಬಾ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಈ ಸ್ವೀಟ್ ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅನ್ನೋದನ್ನ ಕಮೆಂಟ್ ಮಾಡಿ ನನಗೆ ತಿಳಿಸ್ತೀರಾ ಅಂತ ಅನ್ಕೊಂಡಿದೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ.